ಜಯಸಿಂಹ ಅನ್ನೋ ರಾಜನ ದೇಶ ಇದೆ. ಅವನು ಒಟ್ಟ 7 ಮಂದಿ ಅಂತಂಬರು, 7 ಮೆಂಬರ್ಸ್. ಅದರ ಮೂರದವನೇ ಜಯಸಿಂಹ. ಅದಕ್ಕೆ ಮೂರೇದ ಅತಿ ಏಷ್ಯಾ ಖಂಡ ಮೂರೇದ. ಇನ್ನುಳಿದ್ಯಾವ ಏನು ಜರ್ಮನ್ ಅಂತೀರಿ, ರೋಮ್ ಅಂತ ಹೇಳ್ತೀರಿ, ಸಿರಿಯಾ ಅಂತ ಹೇಳ್ತೀರಿ, ಏನು ಹೇಳ್ತೀರಿ ಅವೆಲ್ಲ ಅಂತಂದ್ರೆ ಚೀನಾ ಜಪಾನ್ ಇರಬೇಕು. 7 ಈ ಜಗತ್ತನ್ನು 7 ಖಂಡಗಳನ್ನಾಗಿ ಅವರು ಹಂಚ್ಕೊಂತಾರೆ. ಹೆಂಗೆ ನಾವು ಪದ ಇದ್ದಾಗ ಅಂತಮ್ಮ ಹಂಚ್ಕೊತೀವಿ, ಹಂಗೆ ಈ ಖಂಡವನ್ನು 7 ಭಾಗವಾಗಿ ಹಂಚ್ಕೊಂತಾರೆ. 3ನೇ ಭಾಗ ಏಷ್ಯಾ ಖಂಡ. ಈ ಏಷ್ಯಾ ಖಂಡದ ರಾಜ್ಯ ಯಾರು? ಜಯಸಿಂಹ. ಸಿಂಹ ಅಂದ್ರೇನು ಅದ ಗೊತ್ತಿಲ್ಲ. ಸಿಂಹ ಅಂತಾರ ಆಮೇಲೆ. ಸಿಂಹ ಅಂದ್ರೆ ಏನು? ಸಿಂಹ. ಸಂಸ್ಕೃತ ಒಳಗೆ ಸಿಂಹ ಅಂದ್ರೆ, ಸಿಂಹ ಅಂದ್ರೆ ಪಾಲಿ ಭಾಷೆ ಒಳಗೆ ಸಿಂಹ. ಕೇಸರಿ ಬಲಿತ ಸಿಂಹ ಇಲ್ಲೇ ಇದ್ದಾರೆ. ನಂತರ ನಾವು ನೋಡಿರೋದು ನಂಗದಲ್ಲಿದೆ ಕೇಸರಿ ಸಿಂಹ. ತಲೆ ಬೋಳ್ಸೋ ಪದ್ಧತಿ ಯಾವಾಗಿದು? ಅದು ದೊಡ್ಡ ಕಥೆ ಇದೆ. ಬಿಕ್ಕು ವಿಭಂಗ ಸಂಘ ಅಂತ ಹೋಗ್ತಾರೆ, ಓದ್ಬೇಕು ಅವರು. ಓದೇ ಇಲ್ಲ. ಬಿಕ್ಕು ವಿಭಂಗ ಸಂಘ ಇದೆ, ಓದೇ ಇಲ್ಲ. ಸಂದೇಶ ಕೊಡ್ತಾರೆ. ಅದಕ್ಕೆ ಅಂದರೆ ಪುತ್ತಜ್ಜನೇನ ಲೋಕೆ ನೋತಿದಮ್ಮಂಗ್ ವಿಲಪ್ಪ ಪಡನ ಪುತ್ತಜ್ಜನ ಸೈಂಟಿಫಿಕ್ ಆಗಿ ಟ್ರೈನಿಂಗ್ ತಗೊಳ್ಳೋದಂಥ ಬಿಕ್ಕುಗಳು ನಿಮ್ಗೆ ಏನು ಕಲಿಸಲಾರ ಅಂತ ಹೇಳ್ತಾನೆ. ಇದು ಇತಿಹಾಸ ಇದೆ. ಅಶೋಕ್ ಮಹಾರಾಜ ಮಾಡ್ತಾ ಇಂಥ ಪುತ್ತಜ್ಜನ ಬಿಕ್ಕುಗಳು ತಂದು ಸಂಹಾರ ಮಾಡ್ತಾನೆ. ತೆರೆಗಳ ಹಾಕ ಅವಾಗ ಓಡಿಬಿಡ್ತಾರೆ. ಬಿಟ್ಟುಗಳೇ ನಾವು ಬುದ್ಧ ಬೇಡಪ್ಪ ಅಂತೇಳಿ ಏನೇನೋ ಆಗಿಬಿಡ್ತಾರೆ. ಸೊ ಇದು ಎಲ್ಲ ಹಾಗಾದ್ರೆ ಏನು ಅಂದರೆ ಜಯಸಿಂಹನ ಆಸ್ತಿಯಲ್ಲಿ ಹುಟ್ಟಿದಂಥ ಮಗ ಯಾರು ಗೊತ್ತಿದೆಯಾ? ಗೊತ್ತಿಲ್ಲ. ಇತಿಹಾಸ ಮಾಡಿ ನಮ್ಮದಿದು. ನಮ್ಮ ಇತಿಹಾಸ ಓದ್ಬೇಕು ನಾವು. ರಾಮಂದು ಹೇಳ್ತೀವಿ, ಭೀಮಂದು ಹೇಳ್ತೀವಿ, ಮತ್ತು ರಾಮಾಯಣ ಬರುತ್ತೆ. ನಮ್ಮ ಇತಿಹಾಸ ಅಲ್ಲ. ನಮ್ಮ ಇತಿಹಾಸ ಇದೆ ಜಯಸಿಂಹ ಮಗ ಸಿಂಹವು, ಜಯಸಿಂಹನ ಮಗ ಸಿಂಹವು, ಸಿಂಹವನ ಮಗ ಶುದ್ಧೋಧನ ಮಗ ಗೌತಮ ಸಿದ್ಧಾರ್ಥ. ಮತ್ತು ಯಾರ ಆಸ್ತಿ ಇದು? ಮತ್ತು ನಾವು ಹೆಂಗೆ ಸುಮ್ಮಬೇಕು? ನೀವು ಪಾರ್ಲಿಮೆಂಟ್ಗೆ ಹೋಗಿರೋ ಗೊತ್ತಿಲ್ಲ, ನಾನು ಹೋಗೀನಿ. ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಬುದ್ಧನ ಬಿಟ್ಟರೆ ಅದಕ್ಕೆ ಇವರೆಲ್ಲ ಕಿತ್ಕೊಂಡು ಬೇರೆ ಪಾರ್ಲಿಮೆಂಟ್ ಮಾಡಿದ್ವಿ. ಅವ್ರು ಹಿಂದಿಲ್ಲ ನಾಳೆ ಇವ್ರು ಬರ್ತಾರೆ, ಬಂದ್ರೆ ನಮ್ಮ ಏನಂತೇಳಿ ಬೇರೆ ಪಾರ್ಲಿಮೆಂಟ್ ಹೋಗ್ಬಿಟ್ರು. ನೀವು ನಾಳೆ ಹೋಗಿದ್ದು ನಮ್ಮ ಅಜ್ಜ ನೌಕರಿ ರಜೆ ಹಾಕಿ ಹೋಗಿದ್ದ. ಎಲ್ಲಿಂದ್ರ? ಸೊಲ್ಲಾಪುರದಿಂದ. ಅದೇನು ನಮ್ಮ ಮನೆಯಿಂದ ಸ್ತೂಪ ಇದೆ, ನೋಡಿರ್ತೀವಿ. ಬೇಲ್ಮಿಟ್ಟಿಲ್ಲ ಅದಕ್ಕೆ ನೋಡಿರಿ. ಆ ಸ್ತೂಪದಾಗ ಅಲ್ಲಿ ಚಿತಾಭಸ್ಮ ಇದೆ ಉದ್ದದ್ದು. ಅದ್ರ ಪೂಜೆ ಮಾಡೋರು ನಾವೇ ಇದ್ವಿ. ನಮ್ಗೆ ಅಷ್ಟೇ 3 ಫುಟ್ ದಾರಿ ತಗೋಕೆ. ಈಗ ಅದನ್ನೆಲ್ಲ ಏನು ಮಾಡ್ಬಿಟ್ಟು ಜನ ಕೆಡಿಬಿಟ್ಟು ಕಲ್ಲು ತೊಗೊಂಡು ಹೋಗಿ ಮನೆ ಕಟ್ಬೋದು. ನಿಜ ಹಂಗೆ ಇದೆ. ಅದ್ರ ನಾನು ಅಭಿಷೇಕ ಕೊಟ್ಟಿದ್ದೀನಿ. ಅನ್ಯಾಕೆ ಕಿಡಿಯೋದು ಹಿಂಗೆ ಆದ ಅಂದರೆ ಅವ್ರು ಒಂದು ಪ್ರಶ್ನೆ ಇತ್ತು. ಏನಿತ್ತು? ಮಹಾಮಾಯಾದಂಥ ಅವರು ಸಿಸ್ಟರು, ದಟ್ ಇಸ್ ಯಾರು? ಪ್ರಜಾಪತಿ ಅವ್ರ ಅಪ್ಪನ ಹುಡುಗಿ ಏನಾದ್ರು ಜಗಳ ಮಾಡ್ತಿರ್ತಾರೆ. ನನ್ನ ಮಗನ ಈ ರಾಜ ಮಾಡಬೇಕು ಅಂತ. ಯಾರು ಅಕ್ಕಿ ಮಗ? 14 ವರ್ಷ ಮೇಲೆ ಹುಟ್ಟಿದಂಥ ಒಬ್ಬ ಮಗ. ಅಂದರೆ ಬುದ್ಧರಿಗೆ ಅವರಿಗೆ ನಂದನಿಗೆ 14 ವರ್ಷ ಬರ. ಆ ನಂದನ್ ರಾಜ ಮಾಡೋಂಥ ಆಯಮ್ಮ ಅನ್ಬಿಡ. ನಾನು ನಿನ್ನ ಸೇವೆ ಮಾಡಿದೆ, ನಿನ್ನ ಮಗನ ಸೇವೆ ಮಾಡಿದೆ, ಮತ್ತು ನನ್ನ ಮಗ ಬಂದಂದ್ರೆ ನಿನ್ನ ಮಗ ರಾಜ ಅಂದ್ರೆ ಮತ್ತು ನನ್ನ ಮಗ ಅವ್ನು ಸೇವೆ ಮಾಡ್ಬೇಕನು ಅಂಥೇಳಿ ಅಡ್ಬಿಟ್ಟು ನನ್ನ ಮಗನ ರಾಜ್ಯ ಮಾಡು ಅಂತ ಹೇಳಿಬಿಡ್ತಾನೆ. ಇವ ರಾಜ ಏನು ಮಾಡ್ತಾನೆ? ಮಹಾಮಾಯಿಗೆ ವಚನ ಕೊಟ್ಟಿರ್ತಾನೆ. ನಿಮ್ಮ ಮಗಳನ್ನ ಸರಿಯಾಗಿ ಕಲಿಸ್ತೀನಿ, ವಿದ್ಯಾಬುದ್ಧಿ ಕಲಿಸ್ತೀನಿ. ವಿದ್ಯಾಬುದ್ಧಿ ನೀವು ಶಸ್ತ್ರಚಿಕಿತ್ಸೆ, ಬಿಲ್ಲು ಬಾಣ, ಕುದುರೆ ಓಟ, ಕುಸ್ತಿ ಆಟ ಇವನ್ನೆಲ್ಲ ಕಲಿಸ್ತಾರೆ. ಅದಕ್ಕೆ ವಿದ್ಯೆ ಅವಾಗಿನ. ಅದ್ರಾಗ ಎಲ್ಲ ಪರಂಗಂತರ ಮಾಡಿ ರಾಜ್ಯನ ಮಾಡೋ ನನ್ನ ಮಗನ ಅಂದಿರ್ತಾರೆ. ಅಮ್ಮ ಎಸ್ ಅಂತೇಳಿ ಪ್ರಮಾಣ ಮಾಡಿರ್ತಾನೆ. ಆ ಎಮ್ಮತ್ತಿ ಹೋಗಿರ್ತಾರ ಮತ್ತು ಹೇಟಿ ವಚನ ಕೊಟ್ಟಿರ್ತಾನೆ. ಆ ಎಮ್ಮನ ಬಿಟ್ಟು ಇವನೇ ರಾಜ. ಅದಕ್ಕೆ ಆದದ್ದು ಬಿಲ್ಕುಲ್ ಆಗಲ್ಲ. ನಿನ್ನ ಮಗ ಮಂತ್ರಿ ಆಗಲಿ ಆಕೆ ಒಪ್ಪೋದು. ಇದನ್ನು ಬುದ್ಧ ಕಿವಿಯಾರ ಕೇಳ್ತಾನೆ. ಯಾಕೆ ನನ್ನ ತಂದೆ ಸಪ್ಪಗದ? ಎಷ್ಟು ಭಾಳ ಚಂದ ಇದ್ದ ನಮ್ಮಪ್ಪ ಯಾಕೆ ಹಂಗೆ ಮಾಡ್ತಾನೆ ಅಂತ ಕೇಳಿದಾಗ ಇದನ್ನು ಕಿವಿಯಾರ ಕೇಳ್ತಾನೆ. ಕೇಳಿ ಆಗ ಈ ನನ್ನ ರಾಜ್ಯನೇ ಬೇಡ, ಈ ರಾಜ್ಯನೇ ಬೇಡ, ನಮ್ಮಪ್ಪ ಸಂತೋಷ ಇರಬೇಕು, ನನ್ನ ತಮ್ಮ ರಾಜ ಆಗಲಿ, ನಾನು ಏನು ಕೆಲಸ ಮಾಡ್ಬೇಕಂತ ಹೇಳ್ತಾನೆ. ಏನು ಕೆಲಸ ಅಂದರೆ ಅವತ್ತು ಧಾತು ಬದಲ ಕಡೆಗೆ ಹೋಗ್ತಾರೆ. ಯಾಕೆ ಶಬ್ದ ಬರ್ತೈತಿ? ಯಾಕೆ ಗಾಳಿ ಬಿಸಿದ ಶಬ್ದ ಆಗ್ತೈತಿ? ಬಟ್ಟೆಗೆ ಯಾಕೆ ಗುರುಗುರು ಆಗ್ತೈತಿ? ನನ್ನ ಬಾಯಿಗಿಂತ ಶಬ್ದ ಹೆಂಗೆ ಬರ್ತೈತಿ? ಇದು ಹೇಗೆ ಹೋಗಿ ಮುಟ್ತೈತಿ? ಅದು ಯಾಕೆ ನಾ ಹಿಂಗೆ ಮಾಡ್ತೀನಿ ಅನ್ನೋದು ಕಂಡು ಹೋಗ್ತಾರೆ ಬುದ್ಧ. ಇದು ಬುದ್ಧ
ನಾವೇನು ತಿಳ್ಕೊಂತೀವಿ, ಬೇರೆ ತಿಳ್ಕೊಂತೀವಿ. ಅವಾಗ ಒಂದು ಸಮಯ ಆಗೈತಿ. ಏಕಪದ ನೇನ ವನ್ನಂಗ್ ಲೋಕೆ ಹೋತಿ ಸುಖಂ ತೇನ ಮನುಷ್ಯ ಜಾತಿ ಹೋತೆ ಸದಾ ನಿರಂತರ. ಯಾಕಂದ್ರೆ ನಮ್ಮ ಇನ್ನೊಂದು ಜಾಗಿರ್ತೈತಿ. ಏಕಪದ ಒಂದು ಅಕ್ಷರದಿಂದ ಶುರುವಾಗುತ್ತೆ. ಏನದು? ಕೇನ ಹೋತಿ ಸುಖ ಲಾಭಂ. ಕೇನ ಅಂದ್ರೆ ನೀವು ಸುಂಕ ಊರಿ ಬೇಡ. ಕೇನ ಕೆಲಸದಿಂದ ಲಾಭ ಆಗ್ತದೆ. ಕೇನ ಸುಖ, ಕೆಲಸ ಮಾಡೋದ್ರಿಂದ ಸುಖ ಆಕೈತಿ, ಮತ್ತೇನಾಗೈತಿ? ಲಾಭ ಆಗೈತಿ. ಇವನು ಕಲೀಲೇ ಇಲ್ಲ. ಇದರ ಡಬಲ್ ಮೀನಿಂಗ್, ಡಬಲ್ ಶಬ್ದ. ಕರೇನ ಹೋತಿ ಕಮ್ಮಂ ಲಾಭಂ ಹೋತಿ ಮನುಷ್ಯ ಜೀವನ್ ಸುಖಂ. ಎರಡು ಅಕ್ಷರ. ಕರೇನ ಅಂದರೆ ಕೆಲಸದಿಂದ. ಇವು ಯಾವ ಗೊತ್ತಾಗಿದೆ. ಆಕಾರದಿಂದ ಹೊರತಕ್ಕಂಥ ಶಬ್ದಗಳೇ ಇಂಗ್ಲಿಷ್ ಪಾದಗಳು. ಹೇಳ್ತೀನಿ ನೋಡಿ ನಿಮಗೆ. ಮಿಕ ಈಕಾರದಿಂದ ಬರ್ತೈತಿ. ಏಕಾರ ಮೇಘ, ಮೇಘ ಪರಿಶಬ್ದ ಇಂಗ್ಲಿಷ್ ಶಬ್ದ, ನಿಮ್ಮ ಶಬ್ದ. ಕೇರ್, ಕೀರ, ಕೇರ ಪರಿಶಬ್ದ, ಇಂಗ್ಲಿಷ್ ಶಬ್ದ ಅಲ್ಲ. ಬಸ, ಪಾಸ, ಪಾಸ ನಮ್ಮ ಪಾಸಾಗಿ ಹೋದ ಎಲ್ಲ ಪಾಲಿ ಶಬ್ದಗಳು, ಆಕಾರದಿಂದ ಬರ್ತಕ್ಕಂಥ ಶಬ್ದಗಳು 32 ಸ್ಪೋಕ್ಸ್, 24 ಇವೆ. 24 ನಿಮ್ಗೆ ಗೊತ್ತಿರಬೇಕು. ಅವೆಲ್ಲ ತಿಳ್ಕೊಬೇಕು. ಅವೆಲ್ಲ ಲೋಕಸಭೆದಾಗ ಇರ್ಬೇಕಾದ್ರೆ ಬಾಬಾ ಸಾಹೇಬರು ಭಾಳ ಕಷ್ಟಪಟ್ಟರು ಗೊತ್ತಿಲ್ಲ. ಯಾಕಂದರೆ ಇಂಗ್ಲೆಂಡಿಗೆ ಹೇಗೆ ನಾವು ಫೀಸ್ ಬರ್ತಿರ್ತಾರೆ. ಅದ್ಯಾವುದು ಕ್ವಶನ್ ಆಫ್ ರಿಪೀಸ್ ಅನ್ನೋ ಟೆಸ್ಟ್ ಕರೀತಾರೆ. ಅವಾಗ ಇಂಗ್ಲೆಂಡ್ ಹೋದಾಗ ಡಾಕ್ಟರ್ ರಾಯಲ್ ರೆಬಿಟ್ ಭೇಟಿ ಆಗ್ತಾರೆ. ಯಾರಿಗೆ? ಬಾಬಾ ಸಾಹೇಬ್. ಅವ್ರು ಹೇಳ್ತಾರೆ, ಯು ಆರ್ ಇಂಡಿಯನ್ಸ್? ಎಸ್ ಐ ಆಮ್ ಇಂಡಿಯನ್ಸ್. ವೈ ಯು ಆರ್ ಬೀಯಿಂಗ್ ಹಿಯರ್? ಐ ಆಮ್ ರೀಡಿಂಗ್ ಆನ್ ದಿಸ್ ಇಸ್ ಅಬೌಟ್ ಪೀಸ್ ಎಕನಾಮಿಕ್ಸ್.